ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕಮ್ಯುನಿಕೇಷನ್ ಪೇಪರ್ 2021ರಲ್ಲಿ ನಡೆದಿರುವಂಥ ಈ ಎಕ್ಸಾಮ್ನ ಬರೀ ಸಾಮಾನ್ಯ ಕನ್ನಡದ ಪ್ರಶ್ನೆ ಮತ್ತು ಉತ್ತರವನ್ನು ನೋಡೋಣ ಬನ್ನಿ. ಸಾಮಾನ್ಯ ಕನ್ನಡದ ಮೊದಲನೇ ಪ್ರಶ್ನೆ 31ನೇದು. ಕೊಲಾಮಿ ಇದು ಯಾವ ಭಾಷಾ ವರ್ಗಕ್ಕೆ ಸೇರುತ್ತದೆ? ದ್ರಾವಿಡ ಭಾಷಾ ವರ್ಗ. ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ? 2. 33ನೇ ಪ್ರಶ್ನೆ. ಕ್ರಿಯಾಪದವು ಕರ್ತುಗಾಮಿಯಾಗಿದ್ದರೆ ಅದು ಕರ್ತರಿ ಪ್ರಯೋಗ. 34ನೇ ಪ್ರಶ್ನೆ ಬಂದು ಮಧ್ಯರಾತ್ರಿ ಇದು ಯಾವ ಸಮಾಸಕ್ಕೆ ಉದಾಹರಣೆ? ಉತ್ತರ ಅಂಶಿ ಸಮಾಸ. ನಾಮವಾಚಕ ಮತ್ತು 35ನೇ ಪ್ರಶ್ನೆ. ನಾಮವಾಚಕಗಳು ಧಾತುಗಳು ಒಂದು ಹಾಗೆ ಯಾವುದೇ ರೂಪಭೇದಗಳನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳು ಅವ್ಯಯಗಳು. 36ನೇ ಪ್ರಶ್ನೆ. ಅಂಥ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತ್ತೆಂದು ಕೇಳಿ ನಮ್ಮ ಕೇರಿಯೆಲ್ಲ ಕಣ್ಣೀರು ಸುರಿಸಿತು. ಇಲ್ಲಿರುವುದು ಉತ್ತರ ಲಕ್ಷ್ಮಣ ವೃತ್ತಿ ಅಂತ ಆನ್ಸರು. 37ನೇ ಪ್ರಶ್ನೆ. ಕುಟಾರ ಈ ಪದ ತದ್ಭವ ರೂಪವನ್ನು ಗುರುತಿಸಿ ಕೊಡಲಿ. 38ನೇ ಪ್ರಶ್ನೆ. ನಂಬಿಕೆ ಈ ಶಬ್ದದ ಧಾತು ನಂಬು. 39ನೇ ಪ್ರಶ್ನೆ. ಕಥಾ ಇದರ ಕನ್ನಡ ರೂಪ ಕತೆ. 40ನೇ ಪ್ರಶ್ನೆ. ಗರಲ ಪದದ ಪರ್ಯಾಯ ಪದ ವಿಷ. 41ನೇ ಪ್ರಶ್ನೆ. ಕಲಾಸಿ ಎಂದರೆ ನಾವಿಕ. 42ನೇ ಪ್ರಶ್ನೆ. ಗರಟ್ಟ ಪದದ ಅರ್ಥ ಬೀಸುವ ಕಲ್ಲು. 43ನೇ ಪ್ರಶ್ನೆ. ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು? ಆಂಡಯ್ಯ. 44ನೇ ಪ್ರಶ್ನೆ. ಷಟ್ಪದಿ ಬ್ರಹ್ಮ ಅಂತ ಯಾರನ್ನ ಕರೀತಾರೆ? ರಾಘವಾಂಕ. ಹರಿದಾಸ ಪಿತಾಮಹ ಅಂತ ಶ್ರೀಪಾದರಾಯರನ್ನ ಕರೀತಾರೆ. ಕನ್ನಡ ಹುಲಿಯನ್ನು ಡೆಪ್ಯುಟಿ ಚನ್ನಬಸಪ್ಪನವ್ರನ್ನ ಅಂತ ಕರೀತಾರೆ. ಅಭಿನವ ಕಾಳಿದಾಸನ ಬಸವಪ್ಪ ಶಾಸ್ತ್ರಿ ಅಂತ ಕರೀತಾರೆ. 45ನೇ ಪ್ರಶ್ನೆ. ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಮಂಡ್ಯ ಜಿಲ್ಲೆ. 46ನೇ ಪ್ರಶ್ನೆ. ರವರು ರಚಿಸಿದ ಪ್ರಥಮ ಕೃತಿ ಯಾವುದಾಗಿದೆ? ಬಾಳ್ನೋಟಗಳು. 47ನೇ ಪ್ರಶ್ನೆ. ಉಂಡೆಗಟ್ಟುವ ಈ ಪದವನ್ನು ಬರೆಯಿರಿ. ಪದವನ್ನು ಬಿಡಿಸಿ ಬರೆಯಿರಿ. ಉಂಡೆ ಪ್ಲಸ್ ಕಟ್ಟುವ. ಉತ್ತರ ಆಪ್ಷನ್ 4. ಪ್ರಶ್ನೆ 48. ಪುಸ್ತಕ ಎಂಬುದು ನಾಮ ಪ್ರಕೃತಿ. 49ನೇ ಪ್ರಶ್ನೆ. ಗೂಕ ಇದರ ತದ್ಭವ ರೂಪ ಗೂಗೆ. 50ನೇ ಪ್ರಶ್ನೆ. ಕರಾಬು ಈ ಪದದ ಮೂಲ ಅರಬ್ಬಿ. 51ನೇ ಪ್ರಶ್ನೆ. ಅಕ್ಕಚ್ಚು ಇದರ ಸಮಾನಾರ್ಥಕಗಳು ಕಲಗಚ್ಚು ಮುಸುರೆ ನೀರು. 52ನೇ ಪ್ರಶ್ನೆ. ಉಸಾಬರಿ ಇದರ ಸಮಾನಾರ್ಥಕಗಳು ಆಪ್ಷನ್ 3 ಗೋಜು ಮತ್ತು ಗೊಡವೆ. 53ನೇ ಪ್ರಶ್ನೆ. ಚಂಪಕ ಮಾಲೆ ಇದರ ಸಮಾನಾರ್ಥಕಗಳು ಆಪ್ಷನ್ 3 ಸಂಪಿಗೆ ಹೂವಿನ ಮಾಲೆ ಛಂದಸ್ಸಿನ ಒಂದು ಸಮಪಾದ ವೃತ್ತ. 54ನೇ ಪ್ರಶ್ನೆ. ಈ ಕೆಳಗಿನ ಸಾಹಿತ್ಯ ಪಂಥವನ್ನು ಮತ್ತು ಸಾಹಿತ್ಯಗಳನ್ನು ಸರಿಹೊಂದಿಸಿ. ನವೋದಯ ಬರೆದವರು ಯಾರು? BM ಶ್ರೀ. ನವ್ಯ ಯಶವಂತ ಚಿತ್ತಾಲ. ಪ್ರಗತಿಶೀಲ ತರಾಸು. ಬಂಡಾಯ ವೀರಭದ್ರಪ್ಪ. 55ನೇ ಪ್ರಶ್ನೆ. ಇದು ಆಲ್ಟ್ರೇಷನ್ ಮಾಡಬೇಕು. ಮೊದಲನೇ ಬರೋದು 6. ನೀವು ವೀರನನ್ನು ಏಡಿಯನ್ನಾಗಿ ಹಾಗೂ ಏಡಿಯನ್ನು ವೀರನನ್ನಾಗಿಯೂ ಬಿಂಬಿಸುತ್ತೀರಿ. ಒಳ್ಳೆಯವನನ್ನು ಕೆಟ್ಟವನಾಗಿ ಕೆಟ್ಟವನನ್ನು ಒಳ್ಳೆಯವನಾಗಿ ಬಿಂಬಿಸುತ್ತೀರಿ. ನೆಕ್ಸ್ಟ್ ಎಸ್ ಅನ್ನೋದು ಮೂರನೇ ಥರ ಬರುತ್ತೆ. ಇದು ನಿಮ್ಮ ಅವಿವೇಕ, ನಿಮ್ಮ ಚಂಚಲವಾದ ಚಿತ್ತವೃತ್ತಿಯ ಕಾರಣ. ಕೊನೆಯದಾಗಿ ಬರೋದು ಕ್ಯೂ. ಹೀಗಾಗಿ ದೊರೆಗಳನ್ನು ಓಲೈಸಿ ಬಾಳುವುದೇ ಕಷ್ಟ. 56ನೇ ಪ್ರಶ್ನೆ. ಅತೀತವು ಇದರಿಂದಲೇ ನಿಲುಕಬೇಕು. ನಮ್ಮೆಲ್ಲ ಇರುವಿಕೆಯನ್ನು ನಾವು ಸಾಕಾರಗೊಳಿಸಿಕೊಳ್ಳುವುದೇ ನಮ್ಮ ದೇಹದ ಮೂಲಕ. ಈ ದೇಹ ಎಂಬುದು ಕೇವಲ ವಾಹಕವಲ್ಲ, ವಾಸ್ತವವು ಇದರ ಮೂಲಕವೇ ದೊರಕಬೇಕು. ಇದನ್ನು ಆಲ್ಟ್ರೇಷನ್ ಮಾಡಿದಾಗ ಕರೆಕ್ಟ್ ಒಂದು ಸೆಂಟೆನ್ಸ್ ಫಾರ್ಮ್ ಯಾವುದಾಗುತ್ತೆ ಅಂದರೆ ಸೆಕೆಂಡ್ ಆಪ್ಷನ್ನು ಕ್ಯೂ ಫಸ್ಟ್ ಬರುತ್ತೆ. ನಮ್ಮೆಲ್ಲರ ಇರುವಿಕೆಯನ್ನು ನಾವು ಸಾಕಾರಗೊಳಿಸಿಕೊಳ್ಳುವುದೇ ನಮ್ಮ ದೇಹದ ಮೂಲಕ. ಈ ದೇಹ ಎಂಬುದು ಕೇವಲ ವಾಹಕವಲ್ಲ, ವಾಸ್ತವವು ಇದರ ಮೂಲಕವೇ ದೊರಕಬೇಕು. ಅತೀತವು ಇದರಿಂದಲೇ ನಿಲುಕಬೇಕು. 2ನೇ ಆಪ್ಷನ್ ರೈಟ್ ಆನ್ಸರ್. 57ನೇ ಪ್ರಶ್ನೆಗೆ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಅದು ನೀವು ಓದ್ಕೊಳ್ಳಿ. ಫಸ್ಟ್ ಬರೋದು ಆಪ್ಷನ್ 6. ಕನ್ನಡದ ನೆಲದಿಂದ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ದೂರದ ಪ್ರದೇಶವೊಂದರಲ್ಲಿ ಕನ್ನಡ ಜೀವಂತವಾಗಿರುವ ಸ್ಥಿತಿಯನ್ನು ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದಾಗಿದೆ. 58ನೇ ಪ್ರಶ್ನೆ. ಅಪಾದಾನ ಎಂಬುದು ಈ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದ್ದು ಪಂಚಮಿ ವಿಭಕ್ತಿ. 59ನೇ ಪ್ರಶ್ನೆ. ನೀವು ದೇವರನ್ನು ನಂಬುತ್ತೀರಾ ಎನ್ನುವುದು ವೈಚಾರಿಕ ಪ್ರಶ್ನೆ. 60ನೇ ಪ್ರಶ್ನೆ. ಆದ್ದರಿಂದ ಎನ್ನುವುದು ಆಪ್ಷನ್ 2 ಸಂಬಂಧಾರ್ಥ ಸೂಚಕ ವ್ಯಯ. 61ನೇ ಪ್ರಶ್ನೆ. ಆರ್ಧ ಪದದ ವಿರುದ್ಧ ಪದ ಆಪ್ಷನ್ 1 ಶುಷ್ಕ ಆನ್ಸರ್. ಶುಷ್ಕ ಅದರ ಉತ್ತರ. 62ನೇ ಪ್ರಶ್ನೆ. ಪಂಚೇಂದ್ರಿಯ ಎನ್ನುವುದು ಉತ್ತರ ಆಪ್ಷನ್ 2 ದ್ವಿಗು ಸಮಾಸ. 63ನೇ ಪ್ರಶ್ನೆ. ತಕರಾರು ಎನ್ನುವುದು ಈ ಭಾಷೆಯ ಪದ ಆಪ್ಷನ್ 2 ಅರಬ್ಬಿ. 64ನೇ ಪ್ರಶ್ನೆ. ಚಿತ್ರಕವಿತ್ವ ಎಂಬ ಪರಿಕಲ್ಪನೆಯು ಬಳಕೆಯಾಗುವುದು ಆಪ್ಷನ್ 1 ಅಲಂಕಾರ. 65ನೇ ಪ್ರಶ್ನೆ. ಕುಳಿಗಾಲಿ ಎನ್ನುವುದು ಆಪ್ಷನ್ 1 ಶಿಥಿಲ ದ್ವಿತ್ವ. ಅದಕ್ಕೆ ಉತ್ತರ.